ಅಧ್ಯಕ್ಷರು ಗಾಯತ್ರಿ ಶ್ರೀನಿವಾಸ ಮೂರ್ತಿಯವರೇ, ನಿವೃತ್ತ NCC ಅಧಿಕಾರಿಗಳಾದಂಥ KJR ಶೇಖರ್ ಅವರೇ ಮತ್ತು ಎ ಭಾಷಾ ಸಮಾಜ ಸೇವಕರು, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂಥ ಹುಸೇನ್ ಅವರೇ, ಶ್ರೀ HS ಹರೀಶ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಗಾಯತ್ರಿ ಭವನ ಹಾಗೂ ತಾಲೂಕು ಸೇನಾ ಘಟಕದ ಗೌರವಾಧ್ಯಕ್ಷರವರೇ ಹಾಗೂ ಪದಾಧಿಕಾರಿಗಳೇ, ಸದಸ್ಯರುಗಳೇ ಹಾಗೂ ಎಲ್ಲರಿಗೂ ಮಿಗಿಲಾಗಿ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ವೀರ ನಾರಿಯರೇ ಹಾಗೂ ಮಾಧ್ಯಮ ಮಿತ್ರರೇ, NCC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾವು ಸೇನಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಸೇನಾ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತೀವಿ ಅದರ ಒಂದು ಪ್ರಾಮುಖ್ಯತೆ ಹಿನ್ನೆಲೆಯನ್ನು ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ನಮಗೆ ಮನವರಿಕೆ ಮಾಡಿದ್ದಾರೆ. ಸೊ ಜನರಲ್ ಕಾರ್ಯಪ್ಪನವರು ಸೇನಾ ದಂಡನಾಯಕರಾಗಿ ಅವರು ಕಾರ್ಯಭಾರವನ್ನು ವಹಿಸಿಕೊಂಡಿರ್ತಕ್ಕಂಥ ದಿನದ ನೆನಪಿನಾತ್ಮಕವಾಗಿ ನಾವು ಸೇನಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ನಮ್ಮ ದೇಶಕ್ಕಾಗಿ ಹೋರಾಡಿ ಮಡಿದಂಥ ವೀರ ಯೋಧರನ್ನ ನಿಜಕ್ಕೂ ಕೂಡ ನಾವು ಇವತ್ತಿನ ದಿನಾನೇ ಅಲ್ಲ, ಪ್ರತಿದಿನ ಕೂಡ ನಾವು ಅವರನ್ನ ಸ್ಮರಿಸಬೇಕು. ಅವರ ಒಂದು ತ್ಯಾಗ ಬಲಿದಾನ ಯಾವುದಕ್ಕೂ ಸರಿಸಾಟಿ, ಅದಕ್ಕೆ ಬೆಲೆ ಕಟ್ಟಲಿಕ್ಕೇನೆ ಸಾಧ್ಯ ಇಲ್ಲ. ಆ ಸಂಸಾರವನ್ನು ಬಿಟ್ಟು, ಅವರ ಒಂದು ಸ್ವಂತ ಉಗುರಗಳನ್ನು ಬಿಟ್ಟು, ತಮ್ಮ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು, ಎಲ್ಲವನ್ನೂ ಬಿಟ್ಟು ನಿಸ್ವಾರ್ಥರಾಗಿ ಯಾವುದೋ ಒಂದು ಗಡಿಭಾಗದಲ್ಲಿ ಇಲ್ಲಿ ಸೇವೆ ಮಾಡಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರಲ್ವ, ನಿಜಕ್ಕೂ ಅವರ ಕಾರ್ಯ ಶ್ಲಾಘನೀಯ. ನಮ್ಮ ಮಕ್ಕಳು ಏನಾಗಬೇಕು ಅಂದರೆ ಒಂದು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಪ್ರೊಫೆಸರ್ ಆಗಬೇಕು, ಈ ರೀತಿ ಬಯಸ್ತಕ್ಕಂಥ ಪೋಷಕರೇ ಹೆಚ್ಚು. ನಮ್ಮ ಮಕ್ಕಳು ಸೈನಿಕರಾಗಬೇಕು ಅಂತ ಆಸೆ ಪಡೋದು ಬಹಳ ಕಡಿಮೆ. ಅಂಥದ್ರಲ್ಲೂ ಕೂಡ ನಾವೆಲ್ಲರೂ ಹೋಗಿ ಇಲ್ಲಿ ಉಪಸ್ಥಿತಕ್ಕಂಥವರು ಹೋಗಿ ಸೇನೆಯಲ್ಲಿ ಕೆಲಸ ಮಾಡಿ ನಮ್ಮ ದೇಶಕ್ಕೋಸ್ಕರ ಹೋರಾಡಿ ದುಡಿದು ಇಲ್ಲಿ ನಿವೃತ್ತರಾಗಿ ನಿಜವಾಗ್ಲೂ ಉಪಸ್ಥಿತರಿದ್ದೀರಾ. ನಮ್ಗೆ ಇದೆಲ್ಲ ಕೂಡ ನೋಡ್ತಾ ಇದ್ರೆ ಬಹಳ ಸಂತೋಷ ಅನಿಸ್ತದೆ. ನಿಜವಾಗ್ಲೂ ತಾವು ಏನು ಮನವಿ ಕೊಟ್ಟಿದ್ದೀರಾ ನಾನು ಪರಿಶೀಲನೆ ಮಾಡಿದ್ದೀನಿ. ತಮ್ಗೆ ಏನು ಸೌಲಭ್ಯಗಳು ಸಿಗಬೇಕು ಅದ್ರ ಬಗ್ಗೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ. ನಮ್ಮ ಹತ್ರ ಫೈಲು ರೆಡಿಯಾಗಿದೆ. ಈಗ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ರಚನೆ ಆಗಬೇಕು, ಆನಂತರ ಅದನ್ನ ವಿತರಣೆ ಮಾಡಬೇಕು ಅನ್ನೋದು ನನಗೆ ಹೇಳಬೇಕಿದೆ. ಸೊ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಒಂದು ಕಮಿಟಿ ರಚನೆ ಮಾಡ್ಕೊಡ್ತೀವಿ. ಉಳಿದವರು ಕೂಡ ಕೆಲವರು ಅವರು ಕೂಡ ಅರ್ಜಿಯನ್ನು ಹಾಕಿ ನಮಗೆ ಇರ್ತಕ್ಕಂಥ ಲಭ್ಯ ಇರ್ತಕ್ಕಂಥ ಜಮೀನನ್ನ ನಮಗೂ ಕೂಡ ಮಂಜೂರು ಮಾಡಿ ನಿಮ್ಗೆ ಏನು ಸಿಗಬೇಕು ಸೌಲಭ್ಯಗಳನ್ನ ಖಂಡಿತ ನನ್ನ ಅವಧಿಯಲ್ಲಿ ನಾನು ಮಾಡೋದಕ್ಕೆ ನಾನು ಶ್ರಮಿಸ್ತೀನಿ ಅಂತ ಹೇಳ್ತಾ, ಸೊ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಾನು ವಂದನೆ